ಮಗು ಗುಂಡಾಗಿ ದಷ್ಟಪುಷ್ಟವಾಗಿ ಬೆಳಿಬೇಕು ಅಂತಂದರೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಖಂಡಿತ ಮಾಡಿಕೊಡಿ. ನೋಡಿ, ನಾನಿಲ್ಲಿ 4 ಬಾದಾಮಿಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಮೆತ್ತಗಿರೋವಂಥ ಖರ್ಜೂರ ಬರುತ್ತೆ. 1 ಇಲ್ಲ ಅಂತಂದರೆ ನೀವು 2 ಬೇಕಿದ್ರೂ ಹಾಕೋಬಹುದು. ಈ ಖರ್ಜೂರನ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸತಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ನಂತರ ಈ ನೀರನ್ನು ಚೆಲ್ಲಿ ಮತ್ತೊಂದು ಸತಿ ನೀರನ್ನು ಹಾಕಿ ಇದನ್ನು ಇಡೀ ರಾತ್ರಿ ನೆನೆಸಿಡಬೇಕಾಗುತ್ತೆ. ಬೆಳಗ್ಗೆ ಮಾಡ್ತೀರಾ ಅಂತಂದರೆ ರಾತ್ರಿನೇ ಇದನ್ನು ನೆನೆಸಿಡಬೇಕು. ಈಗ ನಾನು ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ಸ್ಟವನ್ನು ಹಚ್ಚಿ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ ಆಗೋಷ್ಟು ರವೆನ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮಗುಗೆ ಯಾವ ಪ್ರಮಾಣದಲ್ಲಿ ಫುಡ್ಡನ್ನು ಕೊಡ್ತಾ ಇದ್ದೀರಾ, ಬೇಬಿ ಫುಡ್, ಆ ಪ್ರಮಾಣದಲ್ಲಿ ನೀವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ. ಅರ್ಧ ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಈಗ ರವೆನ ಹಾಕಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಇಟ್ಕೊಂಡು ಇದನ್ನು ಬಣ್ಣ ಬದಲಾಗೋವರೆಗೂ, ರವೆ ಬಣ್ಣ ಅನ್ನೋದು ನೋಡಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಬಣ್ಣ ಬದಲಾಗುತ್ತೆ. ಈ ರೀತಿ ಬಣ್ಣ ಬದಲಾಗಿದ ತಕ್ಷಣ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಮಗು ಅಂತೂ ಈ ಒಂದು ಬೇಬಿ ಫುಡ್ ರೆಸಿಪಿನ ತುಂಬ ಇಷ್ಟಪಟ್ಟು ತಿನ್ನತ್ತೆ. ನೋಡಿ, ಇವಾಗ ರವೆನ ಹುರ್ಕೊಂಡಿದ್ದಾಯಿತು. ರಾತ್ರಿ ನೆನೆಸಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಗೋಡಂಬಿನ ತೊಗೊಂಡು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಖರ್ಜೂರ ಒಳಗಡೆ ಇರೋವಂಥ ಬೀಜನ ತೆಗೆದು ಖರ್ಜೂರವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಾದಾಮಿಯ ಸಿಪ್ಪೆಯನ್ನು ಕೂಡ ನಾನಿಲ್ಲಿ ಸುಲಿದ್ಕೊಳ್ತಾ ಇದ್ದೀನಿ. ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ, ಆರೋಗ್ಯಕರವಾಗಿ ತೂಕ ಹೆಚ್ಚಾಗೋದಕ್ಕೆ, ಮತ್ತು ಮಗುಗೆ ಕೆಲವರು ಕಮೆಂಟ್ ಮಾಡ್ತಿರ್ತೀರ ಐರನ್ ಡಿಫಿಷಿಯನ್ಸಿ ಇದೆ, ರಕ್ತಹೀನತೆ ಸಮಸ್ಯೆ ಇದೆ ಅಂತೆಲ್ಲ ಹೇಳಿ. ಆ ಥರ ಇದ್ದರೂ ಕೂಡ ನೀವು ಈ ಒಂದು ರೆಸಿಪಿನ ಮಾಡಿಕೊಡಿ. ವಾರಕ್ಕೆ ಒಮ್ಮೆ ಆದರೂ ಈ ರೆಸಿಪಿನ ಮಾಡಿಕೊಟ್ರೆ ನೀವು ಕಾಲಕ್ರಮೇಣ ಈ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಈಗ ಡ್ರೈ ಫ್ರೂಟ್ಸ್ ಬಾದಾಮಿಯ ಸಿಪ್ಪೆಯನ್ನು ಕೂಡ ತೆಗೆದಿದ್ದಾಗಿದೆ. ಬಾದಾಮಿ, ಖರ್ಜೂರ, ಗೋಡಂಬಿ ಅದ್ರ ಜೊತೆಗೆ ಹುರ್ಕೊಂಡಿರೋಂಥ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ, ಯಾವ ರವೆ ಅಂತ ಕೇಳ್ತೀರಾ, ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಉಪ್ಪಿಟ್ಟಿನ ರವೆ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ನೋಡಿ ನಾನೀಗ ರುಬ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿರೋಂಥ ರವೆ, ಖರ್ಜೂರ, ಬಾದಾಮಿ ಮತ್ತು ಗೋಡಂಬಿ ಇಷ್ಟನ್ನು ಹಾಕಿ ಜೊತೆಗೆ ನೀರನ್ನು ಸೇರಿಸಿ ರುಬ್ಕೊಂಡಿದ್ದಾಗಿದೆ. ನೋಡಿ, ಈ ರೀತಿ ನುಣ್ಣಕ್ಕಾಗಬೇಕು. ಕನ್ಸಿಸ್ಟೆನ್ಸಿ ಸ್ವಲ್ಪ ಈ ರೀತಿ ತೆಳ್ಳಕ್ಕೇ ಇರಲಿ. ಯಾಕಂದರೆ ರವೆ ಅನ್ನೋದು ನಾವು ಬೇಯಿಸ್ತಾ ಏನಾಗುತ್ತೆ ಹೇಳಿ, ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇವಾಗ ಇದು ತೆಳ್ಳಕ್ಕೆ ಈ ಥರ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವನ್ನು ಹಚ್ಚಿ ಪಾತ್ರೆನ ಕಾಯೋದಕ್ಕೆ ಅಂತೇಳಿಟ್ಟು ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪನ ಹಾಕಿದ ನಂತರ ಅದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋವಾಗಲೇ ರುಬ್ಕೊಂಡಿರೋಂಥ ಮಿಶ್ರಣವನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಕ್ಕೇ ಇರಲಿ, ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೀವು ಮಗು ಒಂದು 8 ತಿಂಗಳು ಮೇಲಾಗಿದೆ ಅಂತಂದರೆ ಗಟ್ಟಿಯಾಗೆ ಮಾಡಿ ತಿನ್ನಿಸಿ. ಅಥವಾ ಮಗು ಇನ್ನು 7 ಮಂತ್ಸ್ 7 ತಿಂಗಳು ಮೇಲ್ಪಟ್ಟಂಥ ಮಗುಗೆ ಈ ಒಂದು ಬೇಬಿ ಫುಡ್ ರೆಸಿಪಿಯನ್ನು ಮಾಡಿ ಕೊಡಬಹುದು. 7 ತಿಂಗಳು ತುಂಬಿರಬೇಕು. ನೋಡಿ, ಈ ರೀತಿ ಮಿಶ್ರಣ ಮಾಡ್ಕೊಳ್ತಾ ಬಂದರೆ ಒಂಚೂರು ಕೂಡ ಗಂಟಾಗೋದಿಲ್ಲ ಮತ್ತು ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿ ಇನ್ನೇನು ಗಟ್ಟಿ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ಲಿಡ್ಡನ್ನು ಮುಚ್ಚಿ ಒಂದು ಸಣ್ಣ ಉರಿನಲ್ಲಿ ಬೇಯಿಸ್ಬಿಟ್ರೆ 1-2 ನಿಮಿಷ ಬೇಗನೆ ಆಗಿಬಿಡುತ್ತೆ. ನೋಡಿ, ರೆಡಿ ಆಯಿತು ಈ ಒಂದು ಟೇಸ್ಟಿಯಾದ ಬೇಬಿ ಫುಡ್ ರೆಸಿಪಿ. ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇದರಲ್ಲಿ ನಾವು ಬಾದಾಮಿ, ಗೋಡಂಬಿ, ಖರ್ಜೂರ ಜೊತೆಗೆ ರವೆ ಎಲ್ಲ ಬಳಸಿದ್ದೀವಿ. ಮಗು ಕೂಡ ಈಸಿಯಾಗಿ ಡೈಜೆಷನ್ ಮಾಡ್ಕೊಳ್ಳುತ್ತೆ. ಮತ್ತು ಮಗುಗೆ ಒಳ್ಳೆ ಬಲ ಬರಬೇಕು, ಮಗು ದಪ್ಪ ಆಗಬೇಕು ಅಂದರೆ ಈ ರೀತಿಯ ಆರೋಗ್ಯಕರವಾದಂತಹ ಬೇಬಿ ಫುಡ್ ರೆಸಿಪಿಗಳನ್ನು ಮಾಡಿ ತಿನ್ನಿಸ್ತಾ ಇರಬೇಕು ಮಗುಗೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ತಪ್ಪದೆ ಪುಟ್ಟ ಮಕ್ಕಳಿರೋ ತಾಯಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ತೆಳು ಆಗುತ್ತೆ. ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಇರುತ್ತೆ. ಮಗು 8 ತಿಂಗಳು ಮೇಲ್ಪಟ್ಟಿದೆ ಅಂತಂದರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮಾಡಿ ತಿನ್ನಿಸಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.